ಹಾಯ್ ಗಾಯ್ಸ್, ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಗಾಂಧಿ ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ಕಂಪ್ಲೀಟ್ ಆದಂಥ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಇದು 5ನೇ ವಿಡಿಯೋ ಆಗಿರುತ್ತದೆ. ಮೆಂಟಲ್ ಎಬಿಲಿಟಿ ಕ್ಲಾಸಲ್ಲಿ ನಮ್ಮ ಮೆಂಟಲ್ ಎಬಿಲಿಟಿಯ ಪ್ಲೇ ಲಿಸ್ಟಲ್ಲಿ ಎಲ್ಲ ಕ್ಲಾಸ್ಗಳು ನಿಮಗೆ ಸಿಗ್ತಾವೆ. ಪ್ಲೇ ಲಿಸ್ಟ್ನಲ್ಲಿ ಎಲ್ಲ ಕ್ಲಾಸ್ಗಳು ಸಿಗ್ತಾವೆ. ಇವತ್ತು ವೆನ್ ಡಯಾಗ್ರಾಮ್ಸನ್ನು ನೋಡೋಣ. ವೆನ್ ಡಯಾಗ್ರಾಮ್ಸಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನು ನೋಡೋಣ ಅಂತ. ಇವತ್ತು ಪಾರ್ಟ್ 1 ಅನ್ನು ಬಿಡಿಸೋಣಂತ. ಹೌದಾ, ವೆನ್ ಡಯಾಗ್ರಾಮ್ ಹೆಂಗಿರ್ತಾವ ಅಂತಂದ್ರೆ, ಒಬ್ಬ ಶಿಕ್ಷಕರಾಗಿರಬಹುದು, ಅಂದ್ರೆ ಹುಡುಗರಾಗಿರ್ಬೋದು, ಅವರು ಇರುವಂಥ ನಡುವಿನ ಸಂಬಂಧವನ್ನು ಸೂಚನೆ ಮಾಡೋದಿರ್ತದೆ. ಇಲ್ಲಿ ಒಂದು ಗೊತ್ತಿರಲಿ, ಯೂನಿವರ್ಸಲ್ ಥ್ರೂ ಇರಬೇಕು. ಅದು ಯಾವುದೇ ಥರನಾದ ಅಲ್ಲಿ ಸಂಬಂಧವನ್ನು ಬಿಟ್ಟು ಹೋಗುದ ಅಂತ ಇದ್ರೆ ಅದಕ್ಕೆ ಯೂನಿವರ್ಸಲ್ ಥ್ರೂ ಇರುವಂಥ ಕ್ವಶನ್ಸ್ ಸಾಕಷ್ಟು ಬಾರಿ ಎಕ್ಸಾಮ್ ಒಳಗೆ ಬಂದಾವ. ಆ ಕ್ವಶನ್ಸ್ ಹೆಂಗಿರ್ತಾವಂತ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಇಲ್ಲಿ ಒಟ್ಟಾರೆಯಾಗಿ ನಾವು 3 ಥರ ಕ್ವಶನ್ಸ್ ನೋಡ್ತೀವಿ. ವೆನ್ ಡಯಾಗ್ರಾಮ್ ಒಳಗೆ 3 ಥರ ನೋಡ್ತಾ ಇರ್ತೀವಿ. ಇಲ್ಲಿ ಯಾವುದೇ ಸಂಬಂಧವಿರುವುದಿಲ್ಲ, ಒಂದಕ್ಕೊಂದು ಯಾವುದೇ ಸಂಬಂಧವಿರುವುದಿಲ್ಲ ಅನ್ನೋದು ಇರ್ತದೆ. ಅದಕ್ಕೆ ಎ ಮತ್ತು ಬಿ, ಒಂದು ಎ ಬಿ ಸಿ ಇವುಗಳ ನಡುವೆ ಯಾವುದೇ ರೀತಿಯಾದ ಸಂಬಂಧವಿರುವುದಿಲ್ಲ. ಇನ್ನು ಎರಡನೇ ರೀತಿ ಹೆಂಗಿರುತ್ತಂದ್ರೆ, ಎ ಮತ್ತು ಬಿ ಸಂಬಂಧ ಇರ್ತದೆ, ಸಿ ಯಾವುದೇ ತರಹದ ಸಂಬಂಧವಿರುವುದಿಲ್ಲ. ಆ ರೀತಿಯಾದ ಕ್ವಶನ್ಸ್ ಇದಾವೆ. ವೆನ್ ಡಯಾಗ್ರಾಮ್ಸ್ ಅನ್ನೋದು ಭಾಳ ಎಕ್ಸಾಮ್ ಒಳಗೆ ಈ ಕ್ವಶನ್ಸ್ ಬಂದಿದ್ದಾವೆ. ಎ ಮತ್ತು ಬಿ ಒಂದು ಪ್ರವರ್ಗಕ್ಕೆ ಸೇರಿದರೆ ಇನ್ನೊಂದು ಸಿ ಯಾವುದೇ ಪ್ರವರ್ಗಕ್ಕೆ ಸೇರಿರುವುದಿಲ್ಲ. ಎ ಯಾವುದು ಅಂತಂದ್ರೆ, ಇವು ಎ ಬಿ ಸಿ ಇವು ಯಾವುದೇ ಒಂದು ಸಂಬಂಧ, ಇವುಗಳ ನಡುವೆ ಯಾವುದೇ ರೀತಿಯಾದ ಸಂಬಂಧವಿರುವುದಿಲ್ಲ. ನೀ ನನಗೆ ಸಂಬಂಧ ಇಲ್ಲ ತರಲ್ಲ, ಹಂಗೆ ಯಾವುದೇ ರೀತಿಯಾದ ಸಂಬಂಧ ಇರುವುದಿಲ್ಲ. ಪಾರ್ಟ್ ಇಲ್ಲಿ ಕ್ವಶನ್ ಟೈಪ್ 2 ಒಳಗೆ ಹೆಂಗಿರ್ತಂದ್ರೆ, ಎ ಮತ್ತು ಬಿ ಎರಡು ಇವು ಸಂಬಂಧ ಇರ್ತಾವ, ಸಿ ಇದಕ್ಕೆ ಸಂಬಂಧ ಇರೋದಿಲ್ಲ. ಇನ್ನು ಮೂರನೇದೊಂದು ಬರ್ತೈತಿ ಅಂತಂದ್ರೆ, 3 ಒಂದೇ ವರ್ಗಕ್ಕೆ ಸೇರುತ್ತವೆ, ಒಂದೇ ವರ್ಗಕ್ಕೆ ಸೇರುವಂಥ ರೀತಿಯಾಗಿರ್ತಾವ. ಇವು ಹೆಂಗಿರ್ತಾವ ಅಂತೇಳಿ ನೋಡೋಣಂತ. ಇಲ್ಲಿ ಕ್ವಶನ್ಸ್ ಅನ್ನ ತೆಗೆದುಕೊಂಡಾಗ ಬಿಡಿಸೋಣಂತ. ಹೌದಾ, ಕ್ವಶನ್ ತೊಂದು ಬಿಡಿಸಿದ್ರೆ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ. ವೆನ್ ಡಯಾಗ್ರಾಮ್ಸು ಇದು ಭಾಳ ಎಕ್ಸಾಮ್ ಒಳಗೆ ಕೇಳಿದಂಥ ಪ್ರಶ್ನೆಗಳು ಇದಾವೆ. ಹೆಂಗೆ ಬರ್ತಾವ ಅಂತೇಳಿ ಡಿಸ್ಕಸ್ ಮಾಡ್ತಾವ ಅಂದ್ರೆ, ವೆರಿ ಈಸಿ ಚಾಪ್ಟರ್ ಇದು. ಬಟ್ 1 ಮಾರ್ಕ್ಸ್ ಕ್ವಶನ್. ಒಂದು ಸ್ವಲ್ಪ ಈ ಕ್ಲಾಸ್ ಹೇಳಿದಾಗ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿಯಾದ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಚಾಪ್ಟರಿಂದ ನಿಮ್ಗೆ ಕಡ್ಡಾಯವಾಗಿ 1 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಡಿಸ್ಕಸ್ ಮಾಡೋಣ ಹೆಂಗೈತೆ ಅಂತೇಳಿ. ವೆನ್ ಡಯಾಗ್ರಾಮ್ಸು ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಶಿಕ್ಷಕರು, ಪುರುಷರು ಮತ್ತು ಮಹಿಳೆಯರು ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಅಂತೇಳಿ. ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಶಿಕ್ಷಕರು, ಒಂದು ಪುರುಷರು, ಮಹಿಳೆಯರು ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಐತೆ. ಇಲ್ಲಿ ಶಿಕ್ಷಕರು ಪುರುಷರು ಆಗಿರ್ತಾರೆ ಮತ್ತು ಶಿಕ್ಷಕರು ಮಹಿಳೆಯರು ಆಗಿರ್ತಾರೆ. ಹೌದಾ, ಇದಕ್ಕೆ ಒಪ್ಕೋತೀರಿ ನೀವು? ಎಲ್ಲ ಪುರುಷರು ಶಿಕ್ಷಕರಾಗಿರೋದಿಲ್ಲ, ಎಲ್ಲ ಪುರುಷರು ಶಿಕ್ಷಕರಾಗಿರೋದಿಲ್ಲ, ಒಂದು ಪಾಠ ಇತ್ತಲ್ಲ. ಹೌದಾ, ಹಾಗೆ ಮಹಿಳೆಯರು ಎಲ್ಲರೂ ಶಿಕ್ಷಕರಾಗಿರೋದಿಲ್ಲ, ಅದರ ಇಂಜಿನಿಯರ್ ಆಗಿರ್ತಾರೆ, ಹೌಸ್ ವೈಫ್ ಆಗಿರ್ತಾರೆ, ಡಾಕ್ಟರ್ಸ್ ಆಗಿರ್ತಾರೆ. ಇದೆಲ್ಲ ಯೂನಿವರ್ಸಲ್ ಥ್ರೂ ಇರುತ್ತೆ. ಇವೆಲ್ಲ ಏನಾಗಿದೆ, ಫಸ್ಟಕ್ಕೆ ಜಗತ್ತು ಸತ್ಯಾಸತ್ಯತೆಗಳು ಅಂತೇಳಿ ನಾನು ವೇದ ಹೇಳಾಗ್ತಿಲ್ಲ, ಸತ್ಯಾಸತ್ಯಗಳನ್ನ ಒಳಗೊಂಡಿರುತ್ತದೆ. ಹೌದಾ, ಪುರುಷರು ಈ ಶಿಕ್ಷಕರಿದಾರಲ್ಲ, ಇದ್ರೊಳಗೆ ಅರ್ಧ ಪುರುಷರು ಇರ್ತಾರಲ್ಲ, ಅರ್ಧ ಪುರುಷರು ಅನ್ಕೊಳ್ಳೋಣ, ಇನ್ನು ಅರ್ಧ ಮಹಿಳೆಯರು ಅನ್ಕೊಳ್ಳೋಣ, ಅಂದ್ರೆ ಇನ್ನು ಶಿಕ್ಷಕರು ಇರ್ತಾರಲ್ಲ ಅದರಲ್ಲಿ. ಸೊ ಹಾಗಾದರೆ ನಮಗೆ ಇಲ್ಲಿ ಇದು ಪುರುಷ ನಡು ಶಿಕ್ಷಕರು, ಅರ್ಧ ಪುರುಷರು ಇರ್ಬೋದು, ಅರ್ಧ ಮಹಿಳೆಯರು ಇರ್ಬೋದು. ಪುರುಷರು ಎಲ್ಲರೂ ಟೀಚರ್ ಆಗಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮಹಿಳೆಯರು ಎಲ್ಲರೂ ಈ ಜಗತ್ತಿನಲ್ಲಿ ಎಲ್ಲರೂ ಟೀಚರ್ ಅಲ್ಲ ಅಂತೇಳಿ ಇದು ಮಹಿಳೆಯರು ಇದು ಶಿಕ್ಷಕರು. ಇಲ್ಲಿ ಸಂಬಂಧ ಯಾವುದಿದೆ? ಸಿ ಇಸ್ ಅ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ಕ್ಲಾಸು ಈಗ ಕ್ವಶನ್ ಅರ್ಥ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡಬಹುದು. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಈಸಿ ಇದಾವೆ. ವೃತ್ತಿಪರರು, ಡಾಕ್ಟರರು ಮತ್ತು ಇಂಜಿನಿಯರ್ ಇವರು ನಡುವಿನ ಸರಿಯಾದ ಸಂಬಂಧವನ್ನ ಸೂಚಿಸುವ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇನ್ನು ವೃತ್ತಿಪರರು ಅಂದ್ರೆ ಯಾರು? ಕೆಲಸಗಾರರು. ಹೌದಾ, ಯಾವುದೇ ರೀತಿಯಾದ ಕೆಲಸ ಆಗಿರ್ಬೋದು, ಅವ ಏನು ಬೇಕಾದ್ರೂ ಮಾಡ್ತಿರ್ಬೋದು. ನಾನೊಬ್ಬ ಪೊಲೀಸ್ ಆಗಿ ವರ್ಕ್ ಮಾಡ್ತಾನೆ, ನನ್ನ ಇದು ವೃತ್ತಿ. ನಾನೊಬ್ಬ ವೃತ್ತಿಯಿಂದ ಪೊಲೀಸನಾದರೂ ಪ್ರವೃತ್ತಿಯಿಂದ ಒಬ್ಬ ಶಿಕ್ಷಕನ ಆಗಬೇಕೆಂತೇಳಿ ಯೂಟ್ಯೂಬ್ನಲ್ಲಿ ದಿನನಿತ್ಯ ಕ್ಲಾಸ್ ಮಾಡ್ತೀನಿ. ನನಗಿದೊಂದು ನನಗದೊಂದು ಹಾಬಿ.
ಇಟ್ ಲೈಕ್ ನನಗೊಂದು ಇದೊಂದು ಹಾಬಿ, ಇದು ವೃತ್ತಿ. ವೃತ್ತಿ ಯಾವುದು? ನಂದು ಪೊಲೀಸ್ ವೃತ್ತಿ. ಆ ಪ್ರವೃತ್ತಿಯಿಂದ ನಾನು ಒಬ್ಬ ಕವಿ ಅಂತ ಹೇಳ್ಕೋಬಹುದು. ನಿಮ್ಮ ವೃತ್ತಿ ಯಾವ್ದು ಇರ್ಬೋದು, ನಿಮ್ಮ ಹವ್ಯಾಸಗಳು ಯಾವ್ದಾದ್ರು ಇರ್ಬೋದು, ಅದು ನಿಮ್ಮ ಆ ಹವ್ಯಾಸಕ್ಕೆ ಅದು ವೃತ್ತಿಪರತ್ವ ಮತ್ತು ಪ್ರವೃತ್ತಿ ಅಂತ ಇರ್ತೈತಿ. ಎಲ್ಲರಿಗೆ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಇರ್ತಾವ. ಬರೆಗೆ ನೀವು ನನಗೆ ಅನಿಸುತ್ತ ಅಂತಂದ್ರೆ ಏನು ಅನಿಸುತ್ತ ಅಂತಂದ್ರೆ, ನೀವು ಓದಾಕತ್ತೀರಿ ಅಂದ್ರೆ ನಿಮ್ಗೆ ಒಂದು ವೃತ್ತಿ ಇದ್ರೆ ನಿಮ್ಗೆ ಒಂದು ಪ್ರವೃತ್ತಿಯನ್ನ ಬೆಳೆಸೋಳಿ. ಜೀವನದಲ್ಲಿ ಒಂದು ಪ್ರವೃತ್ತಿಯನ್ನು ಬಳಸೋಡಿ. ಒಂದು ಏನೇ ಆಗಿರ್ಬೋದು, ನಿಮ್ಮ ಪ್ರವೃತ್ತಿ ಅಂದ್ರೆ ಹವ್ಯಾಸ ಅಂತಂದ್ರೆ ನೀವೊಂದು ಗೇಮರೇ ಆಡ್ತಿರ್ಬೋದು, ಅಥವಾ ಒಂದು ಪುಸ್ತಕ ನಾವೆಲ್ಸ್ ಓದೋದಿರ್ಬೋದು, ಯಾವುದೇ ಇರ್ಬೋದು, ನಿಮ್ದು ಅದು ಪ್ರವೃತ್ತಿ ಆಗಿರ್ತದೆ. ಒಂದು ಕವಿತೆ ಬರೀತಾ ಇರ್ತಾರೆ, ಒಬ್ಬೊಬ್ರು ಸಿಂಗಿಂಗ್ ಮಾಡ್ತಾ ಇರ್ತಾರೆ, ಒಬ್ಬೊಬ್ರು ಒಳ್ಳೆ ಕಾಮಿಡಿ ಜೋಕ್ ಹೇಳ್ತಾ ಇರ್ತಾರೆ, ಒಬ್ಬೊಬ್ರು ಲಿಟ್ರೇಚರ್ ಅವ್ರಿಗೆ ಬರೆಯೋದಂದ್ರೆ ಇಷ್ಟ, ಚಂತ್ಯಾನ ಕೂತ್ ಬರಿತಾ ಇರ್ತಾರೆ, ಓದ್ತಾರೋಗಿ ಬರೆಯೋದು ಇಷ್ಟ, ಅದು ಪ್ರವೃತ್ತಿಯಾಗಿ ಬೀಳ್ತದೆ. ನನ್ನ ವೃತ್ತಿ ಮತ್ತು ಏನಂದ್ರೆ ನನ್ನ ವೃತ್ತಿ ಯಾವುದು? ಪೊಲೀಸ್ ವೃತ್ತಿ. ನಾನು ಪ್ರವೃತ್ತಿಯಿಂದ ಶಿಕ್ಷಕನಾಗಬೇಕಂತೇಳಿ. ಅಂದ್ರೆ ಶಿಕ್ಷಕನ ಯಾಕೆ ಆಗ್ಬೇಕಂದ್ರೆ, ನಾನು ಡಿಗ್ರಿ ಮುಗಿದ ತಕ್ಷಣ MSc ಬಿಟ್ಟು ಈ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದ್ಬಿಟ್ಟು. ಬಟ್ ಐ ವಿಲ್ ಲೆಟರ್ ಒಂದು ಸ್ವಲ್ಪ ಏನಾಯ್ತು ಅಂದ್ರೆ ಒಂದು ಸ್ವಲ್ಪ ಗಿಲ್ಟಿ ಬಿಲ್ ಬರ್ತಾ ಇತ್ತು. ನಾನು ನೌಕರಿ ಆಗೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಕೋಚಿಂಗ್ ಕ್ಲಾಸಲ್ಲಿ ಸಾಕಷ್ಟು ತರಗತಿಗಳನ್ನ ಕ್ಲಾಸನ್ನು ಮ್ಯಾಥ್ಸ್ ಬಿಡಿಸ್ತಾ ಇದ್ನಿ. ಅದೇ ನನಗೆ ಒಂದು ಹವ್ಯಾಸ ಆಗಿತ್ತು. ನಾನು ಇಲ್ಲಿ ಪೊಲೀಸ್ ನೌಕರಿ ಮಾಡ್ಕೊಂಡು ಏನು ಮಾಡ್ಬೋದು ಅಂದ್ರೆ ನನಗೆ ಕಾಣಿಸುತ್ತೆ ಇದು ಯೂಟ್ಯೂಬಲ್ಲಿ ಒಂದು ಕ್ಲಾಸ್ ಏರ್ ಆಯಿತು. ನನ್ನ ತಮ್ಮಂಜರಾಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಯಾರಾಗಿರೋದ್ರು ಒಂದು ಹೆಲ್ಪ್ ಆಗುತ್ತೆ ಅಂತ ಎಲ್ಲರೂ ಒಂದು ಕಮೆಂಟ್ ಮಾಡ್ತಾ ಇದ್ರು. ಒಳ್ಳೇದು ರೀತಿ ಹೇಳ್ತೀರಿ, ಚೆನ್ನಾಗಿದೆ ಸರ್ ಅಂತ ಹೇಳ್ತೀರಿ, ಥ್ಯಾಂಕ್ ಯು. ಇವತ್ತು ಹೇಳಿದ್ದೀನಿ, ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಕ್ಲಾಸನ್ನು ಕಂಟಿನ್ಯೂ ಮಾಡೋಣ ಅಂತ. ಇಲ್ಲಿ ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಒಂದು ಸಿಹಿ ಸುದ್ದಿ ಐತೆ, ಲಾಸ್ಟಿಗೆ ಹೇಳ್ತೀನಿ ಅಂತಾರೆ. 5 ವರ್ಷ ಸಡಿಲಿಕೆ ಕೊಟ್ಟಾರ. ಹೌದಾ? 5 ವರ್ಷ ಸಡಿಲಿಕೆ ಕೊಟ್ಟಾರ ಅಂತಂದ್ರೆ, ನಾವು ನನ್ನ ಬ್ಯಾಚ್ ನಂದು 1995 ಬ್ಯಾಚ್, ಒಂದಿಷ್ಟು ಹೇಳ್ಬಿಡ್ತೀನಿ. 1995 ಬ್ಯಾಚ್ ನಾವು. ಅದು ಸುಮಾರು 2026 ನಾವು 1995 ಅಂದರೆ 2016 ನಾವು ಪಾಸಿಂಗ್ ಇಯರ್ ಆಯಿತು. ನಾವು ಸ್ಟಿಲ್ 10 ವರ್ಷದಿಂದ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀವಿ. ಎಷ್ಟು ವರ್ಷದಿಂದ? 10 ವರ್ಷದಿಂದ ಕಾಂಪಿಟೇಟಿವ್ ಫೀಲ್ಡ್ ಇದ್ದೀವಿ. ಎಷ್ಟೋ ಆಸುಪಾಸಿನ 30-31 ಏಜ್ ಇದ್ದವ್ರು ಎಷ್ಟೋ ಜನ ಹೇಳಿದರು, ನೀವೆಲ್ಲ ಮತ್ತೊಂದು ಉದ್ಯೋಗ ಮಾಡಿ ಯಾರು ಕಾಂಪಿಟೇಟಿವ್ ಓದಬೇಡಿ ಅಂತ ಹೇಳಿದರು. ಬಟ್ ನನ್ನ ವೈಯಕ್ತಿಕವಾದ ಒಂದು ಏನಂತಂದ್ರೆ ಆ ಸಜೆಷನ್ ಅಂದ್ರೆ, ನಾವು ಎಷ್ಟೋ ಜನ ನಮ್ಮ ತಮ್ಮಂದಿರಿಗೆ ಹೇಳಿದ್ವಿ, ನಮ್ಮ ದೋಸ್ತರಿಗೆ ಹೇಳಿದ್ವಿ, ಇಂಥ ಬುಕ್ಕ ಓದು, ಹಿಂಗೆ ಓದು, ಇಂಥ ಕ್ವಶನ್ ಬರ್ತಿದ್ದಾವೆ ಅಂತ. ಎಷ್ಟೋ ನಾವು ಒಂದೊಂದು ಮಾರ್ಕ್ಸ್ ಒಳಗೆ ಹೊರಗೆ ಉಳಿದೇವಿ. ಇನ್ನು ನಮಗೇನು ಕಾಲ್ಪಾರ್ಮಕ್ಕವಲ್ಲ, ಕೇವಲ 8 ತಿಂಗಳು ವೇಸ್ಟ್ ಮಾಡೋನು. ಆ 8 ತಿಂಗಳು ವೇಸ್ಟ್ ಮಾಡಿದ್ರೆ ಹೆಂಗೆ ವೇಸ್ಟ್ ಮಾಡಿರ್ಬೇಕಂತಂದ್ರೆ, ಇತಿಹಾಸ, ನಮ್ಮ ಜೀವನದಲ್ಲಿ ಇತಿಹಾಸ ನೆನಪಿಡುವಂಗ ಆ ಟೈಮನ್ನು ವೇಸ್ಟ್ ಮಾಡೋಣಂತ, ಹೆಂಗೆ ಆ ನೌಕರಿ ಪಡೆದೇ ತಿರೋಣಂತ. ಎಷ್ಟೋ ಜನ ಹೇಳಿದ್ದಾರೆ, ಒಂದು ಆಸುಪಾಸು 30 ವರ್ಷ ಇದೆ ನಿಮಗೆ, ಯಾಕೆ ಓದಕ್ಕೆ ಬರ್ತೀರಿ ಅಂತೇಳಿ. ನಿಮ್ಮ ಎಷ್ಟೋ 10 ವರ್ಷನೇ ವೇಸ್ಟ್ ಮಾಡಿ ನಾವು ಇನ್ನೂ ಒಂದು 8 ತಿಂಗಳು ನಿಮ್ಮ ಕೆಲಸದ ಜೊತೆಗೇನೆ ಓದಿದ್ರೆ ಏನೋ ಒಂದು ಮಾರ್ಕ್ಸಲ್ಲಿ ಹೋಗಿರೋರು ಈ ಸಲ ಯಾಕೆ ನೌಕರಿ ಆಗಬಾರ್ದು? ನನ್ನ ಫ್ರೆಂಡ್ಸು ಎಷ್ಟೋ ಜನ ಇದ್ದಾರೆ. ನಮಗೆ ಕರೆಕ್ಟಾಗಿ 402 545 ಇದ್ದಾಗ ನಮ್ಗೆ ಇಲ್ಲಿ ರಿಕ್ರೂಟ್ಮೆಂಟ್ ಸಿಗಲಿಲ್ಲ. ನಾವು ಲಾಸ್ಟಕ್ಕೆ ಆಗಲೇಬೇಕಂತಂದವರು ಆಗಿ ಬಂದು ಕೂತೀವಿ ಇಲ್ಲಿ. ಬಟ್ ಇನ್ನೂ ಸಮಯಾವಕಾಶ ಇದೆ. 38 ವರ್ಷಗಳಿಗೆ FDA, SDA, ಗ್ರೂಪ್ ಸಿ, ಸಾಕಷ್ಟು KS ಆಗಬಹುದು. ಮುಂದಿತ್ತ ಹೆಜ್ಜೆಯನ್ನು ಹಿಂದಿಡಬೇಡ. ಆ ಒಂದು ಕೊನೆಯ ಹೆಜ್ಜೆ ನಿನ್ನ ಅಂತಿಮ ಗೆಲುವು ಯಾಕೆ ಆಗಬಾರ್ದು? ಯಾರೋ ಒಬ್ರು ಹೇಳ್ತಾ ಇದ್ರು, ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ, ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳಿದರು. ಅದಕ್ಕೆ ಇವತ್ತು ಪೊಲೀಸ್ ಎಲ್ಲ ಎಕ್ಸಾಮ್ಗೂ 5 ವರ್ಷ, ಒಂದು ಕಾಲ್ಫಾರ್ಮ್ಗೆ, ಒಂದು ನೇಮಕಾತಿಗೆ, ಯಾವುದೇ ಕಾಲ್ಫಾರ್ಮ್ ಇರ್ಬೋದು, 5 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. 5 ವರ್ಷ ಸಡಿಲಿಕೆ ಕೊಟ್ಟಾರ. ಅದನ್ನು ಎಲ್ಲರೂ, ನಾನು ಸಹ ಯುಟಿಲೈಸ್ ಮಾಡ್ಕೋತೀನಿ, ನೀವು ಸಹ ಯುಟಿಲೈಸ್ ಮಾಡ್ಕೊಂಡು ಒಂದು ಗೆಲುವನ್ನು ಸಾಧಿಸೋಣ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಂದುವರ್ಸೋನು. ನನಗೆ ಎಕ್ಸ್ಟ್ರಾ ಹೇಳಿದೆ ಅನ್ಸುತ್ತೆ. ಬಟ್ ಇಲ್ಲಿವರೆಗೆ ಆದ್ರೆ ಯಾವ ಕ್ಲಾಸಲ್ಲಿ ನಾನು ಏನೂ ಹೇಳಿಲ್ಲ. ಬಟ್ ಇವತ್ತು ಏನು ಹೇಳಿದಾರೆ ಅಂದ್ರೆ, 5 ವರ್ಷ ಪೊಲೀಸ್ ನೇಮಕಾತಿ, ನೇರ ನೇಮಕಾತಿಯಲ್ಲಿ 5 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದೀನಿ ನಾನು, 5 ವರ್ಷ ಸಡಿಲಿಕೆ ಕೊಟ್ಟಿರೋದ್ರಿಂದ ನನ್ನ ಆ ಮನೋಭಾವವನ್ನು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಕಂಟೆಂಟ್ ಕ್ರಿಯೇಟರು ಅಂತರ 30 ವರ್ಷ ಆಸುಪಾಸಲ್ಲಿದ್ದವರು ಯಾವುದೋ ಒಂದು ನೌಕರಿ ಮಾಡ್ಕೊಂಡಿರಿ, ಯಾಕೆ ಬರ್ತೀರಾ ಅಂತ ಹೇಳ್ತಾರೆ. ಬಟ್ 10 ವರ್ಷನೇ ವೇಸ್ಟ್ ಮಾಡೀವಿ, ಇನ್ನೂ ಒಂದು 8 ತಿಂಗಳನ್ನು ವೇಸ್ಟ್ ಮಾಡಿಬಿಡ್ನು. ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಒಂದ್ಸಲ ಆ 8 ತಿಂಗಳನ್ನು ವೇಸ್ಟ್ ಮಾಡಿಬಿಡ್ನು. ಆ 8 ತಿಂಗಳು ಹೆಂಗೆ ವೇಸ್ಟ್ ಮಾಡೋದಂದ್ರೆ, ಇತಿಹಾಸ ನೆನಪಿಟ್ಟಿರ್ಬೇಕು. ನಾನು ಜನ ಅಂತ ನಾನು ಹೇಳ್ತಿರ್ಬೇಕು, 10 ವರ್ಷ ಆಗೋದು ಈ 8 ತಿಂಗಳಲ್ಲಿ ಆಗಿದೆ ಅಂತ ಹೇಳ್ಬೋದು. ಓಕೆ, ನಮ್ಮ ಕ್ಲಾಸನ್ನು ನೋಡೋಣಂತ. ಇಲ್ಲಿ ವೃತ್ತಿಪರ ಮತ್ತು ಡಾಕ್ಟರ್, ಇಂಜಿನಿಯರ್ ಆಗಿರುತ್ತಾರೆ. ಇವರ ನಡುವಿನ ಸರಿಯಾದ ಸಂಬಂಧ ಯಾವುದು? ವೃತ್ತಿ ಅಂದ್ರೆ ಯಾವುದಾದ್ರೂ ಇರ್ಬೋದಲ್ಲ,
ವೃತ್ತಿ, ಅದರಲ್ಲಿ ಯಾವುದು ಡಾಕ್ಟರ್ ಮತ್ತು ಇಂಜಿನಿಯರ್ ಇದ್ದಾರೆ. ಅಂದ್ರೆ ನಾನು ಪೊಲೀಸ್ ಅಂತ ಹೇಳಿದ್ರೆ ಪೊಲೀಸ್ ಅಂತ ನಾನು ಒಬ್ಬ ಬರ್ತೀನಿ ವೃತ್ತಿ ಒಳಗೆ. ಹಾಗಾದ್ರೆ ಡಾಕ್ಟರ್, ಇಲ್ಲಿ ಇಂಜಿನಿಯರ್, ಅಂದ್ರೆ ಇದು ವೃತ್ತಿ. ಅಂದ್ರೆ ಇಲ್ಲಿರುವಂತ ಸಂಬಂಧ ಯಾವುದು? ಡಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಇನ್ನ ಮೂರನೆಯ ಪ್ರಶ್ನೆಯನ್ನ ನೋಡೋಣಂತ. ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಟೆನ್ನಿಸ್ ಅಭಿಮಾನಿ, ಕ್ರಿಕೆಟ್ ಆಟಗಾರ ಮತ್ತು ವಿದ್ಯಾರ್ಥಿಗಳ ಗುಂಪು ಸಂಬಂಧವನ್ನ ಸೂಚಿಸುತ್ತದೆ? ಆ ಗುಂಪುಗಳ ಸಂಬಂಧವನ್ನ ಸೂಚಿಸುತ್ತದೆ ಅಂತ ಐತೆ. ಏನು ಟೆನ್ನಿಸ್ ಅಭಿಮಾನಿ, ಕ್ರಿಕೆಟ್ ಆಟಗಾರ, ವಿದ್ಯಾರ್ಥಿಗಳ ಗುಂಪುಗಳ ಸಂಬಂಧವನ್ನ ಸೂಚಿಸುತ್ತದೆ ಅಂತಂದಾರ. ಟೆನ್ನಿಸ್ ಅಭಿಮಾನಿ, ನಾನು ಕ್ರಿಕೆಟ್ ಅಭಿಮಾನಿ ಆಗಿರಬಹುದು ಅಥವಾ ಟೆನ್ನಿಸ್ ಅಭಿಮಾನಿಯನ್ನ ಆಗಿರಬಹುದು. ಹೌದಾ? ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿ ಅನ್ಕೊಳ್ಳೋದು ಮಿಡಲ್ ಇರೋದನ್ನ ವಿದ್ಯಾರ್ಥಿ ಅನ್ಕೊಳ್ಳೋದು. ಈ ವಿದ್ಯಾರ್ಥಿಗಳ ಗುಂಪಲ್ಲಿ ಸ್ಟೂಡೆಂಟ್ಸ್ ಗುಂಪು ಇರ್ತಲ್ಲ, ಅವ್ರ ಲೈಕ್ ಏನು ಮಾಡ್ತಾರೆ ನಮಗೇನು ಗೊತ್ತದ. ಒಬ್ರು ಕೆಲವೊಂದಿಷ್ಟು ಜನ ಟೆನ್ನಿಸ್ ಅಭಿಮಾನಿಯಾಗಿರಬಹುದು, ಅವರು ಯೂನಿವರ್ಸಲ್ ಥ್ರೂ ಕೊಟ್ಟಿದಾರ, ಅದರಲ್ಲಿ ಟೆನ್ನಿಸ್ ಅಭಿಮಾನಿ ಆಗಿರ್ಬೋದು. ಅಂದ್ರೆ ಇಡೀ ಕ್ಲಾಸ್ ಇರುತ್ತೆ ಅಂತಂದ್ರೆ ನಾನು ಏನಾಗ್ತೀನಿ ಅಂತ ಸಣ್ಣಾಗಿದ್ದಾಗ ಕೇಳ್ತಿದ್ರು ನಮಗೆ, ಏನಾಗ್ತಿಪ್ಪ? ನಾನು ಕೈ ಎತ್ತಿದ್ದೆ, ಡಾಕ್ಟರ್ ಆಗ್ತೀನಿ ಸರ್ ಅಂತೇಳಿ, ನಾನು ಇಂಜಿನಿಯರ್ ಆಗ್ತೀನಿ ಸರ್ ಅಂತ ಹೇಳ್ತಿದ್ದೆ, ನಾನು ಪೊಲೀಸ್ ಹಾಕಿನಿ ಸರ್ ಅಂತ ಹೇಳ್ತಿದ್ದೆ. ನಾನು ಮೋಸ್ಟ್ ಪ್ರಾಬಬಲಿ ಹೇಳಿದ್ದೆ ಅಂದ್ರೆ ಶಿಕ್ಷಕನಾಗ್ತೀನಿ ಸರ್ ಅಂತ ಹೇಳಿದ್ದೆ. ನನಗೆ ಬಹಳ ಆತ್ಮಗೌರವ ಇದೆ, ನಾನೊಬ್ಬ ಶಿಕ್ಷಕನ ಆಗಬೇಕಂತೇಳಿ ಯೂಟ್ಯೂಬ್ ನನಗೆ ಶಿಕ್ಷಕನ ಆಗಕ್ಕೆ ಅವಕಾಶ ಕೊಟ್ಟಿದೆ. ಥ್ಯಾಂಕ್ ಯು ಟು ಯೂಟ್ಯೂಬ್ ಅಂತ ಹೇಳ್ತೀನಿ ನಾನು. ಹೌದಾ? ಈ ವಿದ್ಯಾರ್ಥಿಗಳ ಗುಂಪು ಆಯ್ತು. ಇಲ್ಲಿ ವಿದ್ಯಾರ್ಥಿಗಳ ಗುಂಪು ಆದ ನಂತರ ಕ್ರಿಕೆಟ್ ಆಟಗಾರ, ನಾನೊಬ್ಬ ಕಬಡ್ಡಿ ಪ್ಲೇಯರ್ ಆಗಿರಬಹುದು ಅಥವಾ ಕ್ರಿಕೆಟ್ ಆಟಗಾರನಾಗಿರಬಹುದು. ಅಂದ್ರೆ ವಿದ್ಯಾರ್ಥಿಗಳು ಎಲ್ಲ ಒಂದೇ ಗೇಮನ್ನು ಆಡಕ್ಕೆ ಸಾಧ್ಯ ಇಲ್ಲ ಅಂದಾಗ ಇಲ್ಲಿರುವಂತಹ ಸಂಬಂಧ ಯಾವುದಂತಂದ್ರ ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಆರ್ ಯು ಅಂಡರ್ಸ್ಟುಡ್? ಇದು ಏನು? ವಿದ್ಯಾರ್ಥಿಗಳ ಗುಂಪು. ಇಲ್ಲಿರುವಂತ ಸಂಬಂಧ ಯಾವುದು? ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಈ ಸಂಬಂಧ ಹುಟ್ಟುಕೊಳ್ಳುತ್ತದೆ, ವಿದ್ಯಾರ್ಥಿಗಳ ಗುಂಪು. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನಾಲ್ಕನೆಯ ಪ್ರಶ್ನೆ, ಈ ಚಿತ್ರಗಳನ್ನು ಯಾವುದು ಕ್ಯಾರೆಟ್ ಆಹಾರ ಮತ್ತು ತರಕಾರಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಅಂತೇಳಿ. ಕ್ಯಾರೆಟ್ ಆಹಾರ ಮತ್ತು ತರಕಾರಿಗಳ ನಡುವಿನ ಸಂಬಂಧವನ್ನ ಸೂಚಿಸುತ್ತದೆ ಅಂತೈತೆ. ಮೇನ್ ಇದ್ರೊಳಗ ಡಿವೈಡ್ ಮಾಡೋಣ. ಇದು ಒಂದು, ಇದು ಎರಡು, ಇದು ಮೂರು. ಓಕೆ, ಇದ್ರೊಳಗ ಆಹಾರ ಮೇನ್ ಇಂಪಾರ್ಟೆಂಟ್. ಈ ಆಹಾರ ಒಳಗ ನಾವು ಕ್ಯಾರೆಟ್ ಅನ್ನು ತಿನ್ಬಹುದು ಅಥವಾ ತರಕಾರಿಗಳನ್ನ ತಿನ್ಬಹುದು. ಈ ತರಕಾರಿ ಒಳಗ ನಾವು ಕ್ಯಾರೆಟ್ ಅನ್ನ ತಿಂತೀವಲ್ಲ, ಹೌದಾ? ಕ್ಯಾರೆಟ್ ಅಂತಂದ್ರೆ ಏನು? ನನ್ನಂದ್ರೆ ಗಜ್ರಿ. ನಮ್ಮ ಕಡೆ ಭಾಷೆ ಒಳಗೆ, ಗೌಂಟಿ ಭಾಷೆ ಒಳಗೆ ಗಜ್ರಿ ಇರ್ತಾರಲ್ಲ, ಆ ಗಜ್ರಿ. ಏನಂತಂದ್ರೆ ಫಸ್ಟ್ ಆಹಾರ, ನಾನು ಫುಡ್, ಹೌದಾ? ಅದ್ರೊಳಗ ತರಕಾರಿಗಳು ಇರ್ತಾವ. ತರಕಾರಿ ಒಳಗ ಏನಿರ್ತಾವ ಅಂತಂದ್ರೆ ಕ್ಯಾರೆಟ್ ಇರ್ಬೋದು, ಬೀನ್ಸ್ ಇರ್ಬೋದು, ಹೀರಿಕಾಯಿ ಇರ್ಬೋದು, ಬದ್ನಿಕಾಯಿ ಇರ್ಬೋದು, ಯಾವುದೇ ತರಕಾರಿ ಆಗಿರ್ಬೋದು. ಇದ್ರೊಳಗ ಕ್ಯಾರೆಟ್ ಬರುತ್ತಲ್ಲ, ಫಸ್ಟ್ ಫುಡ್ ಆಯ್ತು, ಇದು ಕಾಯಿಪಲ್ಲೆ ಆಯ್ತು, ತರಕಾರಿ ವೆಜಿಟೇಬಲ್ಸು, ಹೌದಾ? ತರಕಾರಿಗೆ ವೆಜಿಟೇಬಲ್ಸ್ ಅಂತಾರ. ನಂತರ ಕ್ಯಾರೆಟು, ಗಜ್ರಿ. ಕನ್ನಡದಾಗ ಇಂಗ್ಲೀಷ್ ಒಳಗ ಗಾಜರ್ ಇರ್ತಾರೋ, ಕನ್ನಡದೊಳಗ ಕ್ಯಾರೆಟ್ ಅಂತಾರೋ, ಹೌದಲ್ಲ? ಕನ್ನಡದಾಗ ಗಾಜರ್ ಇರ್ತಾರೆ, ಇಂಗ್ಲೀಷ್ ಒಳಗ ಇಲ್ಲ, ಇಂಗ್ಲೀಷ್ ಒಳಗ ಕ್ಯಾರೆಟ್ ಇರ್ತಾರೋ, ಕನ್ನಡದಾಗ ಗಾಜರ್ ಇರ್ತಾರ, ಹೌದಾ? ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 5. ಕೆಳಗೆ ಕೊಟ್ಟಿರುವ 4 ಪರ್ಯಾಯ ಚಿತ್ರಗಳ ಭೂಮಿ, ಸೂರ್ಯ, ಚಂದ್ರ ಇವುಗಳ ನಡುವಿನ ಅತ್ಯುತ್ತಮ ಸಂಬಂಧ ವ್ಯಕ್ತಪಡಿಸುವ ಚಿತ್ರವನ್ನ ಆಯ್ಕೆ ಮಾಡಿ ಅಂತ ಕೇಳಿದಾರ. ಓಕೆ, ಈ ಕ್ವೆಶ್ಚನ್ ಅನ್ನ ಹೆಂಗ್ ಬಿಡಿಸೋಣ ಅಂತ ನೋಡೋಣ. ಸೂರ್ಯ ಪರ್ಯಾಯ 4 ಚಿತ್ರಗಳಿದಾವೆ, 4 ಚಿತ್ರಗಳಿದಾವ. ಭೂಮಿ, ಸೂರ್ಯ, ಚಂದ್ರ ಪರ್ಯಾಯ 4 ಚಿತ್ರ ಇದಾವ. 3 ಇದೆ ಅಲ್ವಾ ಅಲ್ಲಿ? ಭೂಮಿ ಇದೆ, 4 ಅಲ್ಲ, ಇಲ್ಲಿ 3 ಇದಾವ. ಸಾರಿ, ಇದು 3 ಇದಾವೆ. 3 ಚಿತ್ರಗಳಿದಾವ, ಭೂಮಿ, ಸೂರ್ಯ, ಚಂದ್ರ. ಹಾಗಾದರೆ ಇಲ್ಲಿ ಯಾವುದಕ್ಕೆ ಸಂಬಂಧ ಬೀಳುತ್ತದೆ? ಇವುಗೆಲ್ಲ ಇರುವಂತಹ ಸಂಬಂಧ ಯಾವುದು? ಇಲ್ಲಿ ಯಾವುದೇ ರೀತಿಯ ಸಂಬಂಧವಿದಾವ. ಇದು ಉಪಗ್ರಹ ಇದೆ, ಇದು ಸೂರ್ಯ, ಇದು ಭೂಮಿ, ಇದು ಸೂರ್ಯ, ಚಂದ್ರ, ಗ್ರಹಗಳಿದಾವ. ಹಾಗಾದ್ರೆ ಇಲ್ಲಿ ಯಾವುದೇ ರೀತಿಯಾದ ಸಂಬಂಧವನ್ನ ಕಲ್ಪಿಸೋಕ್ಕಾಗೋದಿಲ್ಲ. ನಾವು ಸೂರ್ಯನಿಂದ ಭೂಮಿಗೆ ಬೆಳಕು ಬೆಳಕು ಬರ್ತೈತೆ ಅಂದ್ರೆ ಅದು ಸೂರ್ಯ ಪ್ರಜ್ವಲಿಸುತ್ತದೆ. ಅದ್ರ ಮುಂದೊಂದು ನಾನು ಇಲ್ಲಿ ಒಂದು ವೆಹಿಕಲ್ ಬರ್ತೈತೆ ಅಂದ್ರೆ ಕಾರ್ ಬರ್ತೈತೆ ಅನ್ಕೊಂಡು, ಇಲ್ಲಿ ಕಾರ್ ಬರ್ತೈತೆ ಅಂದ್ರೆ ಮುಂದೊಬ್ಬ ಸೈಕಲ್ ತಗೊಂಡ್ ಹೋಗಿರ್ತಾನ. ಆ ಸೈಕಲ್ ಇವನ್ ಬೆಳಕಿನಾಗ ಇವ್ ಹೋಗ್ಯಾನಂದ್ರೆ ಇವಾಗ ಹಿಂಗ್ ಸಂಬಂಧ ಐತೆ ಅಂದಂಗ ಅಲ್ಲದಾನ.
ಹೌದಾ? ಇದು ಕಾರ್ ಐತೆ. ಕಾರ್ ಇಲ್ಲಿ ಒಬ್ಬ ಸೈಕಲ್ ತಗೊಂಡ್ ಹೊಂಟಿರ್ತಾನ, ಅವಂತೆ ಕಂದಿಲ್ಲ, ಕಂದಿಲ್ಲ ಏನೂ ಇಲ್ಲ ಅವನ ಹತ್ರ. ಅವ ಸೈಕಲ್ ಐ ಕಾರ್ ಗಡಿ ಅವನ್ ಬೆಲ್ಲ ಕನಿಯಾಗ ದಡ ಸೇರ್ತಾನ ಅವನು. ಹೌದಾ? ನಾವು ಭೂಮಿ ಇದ್ದವರು ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೋತೀವಿ. ನಮ್ಮ ಭೂಮಿ ಸುತ್ತೋದ್ರೆ ಹಗಲು ರಾತ್ರಿ ಕ್ರಿಯೇಟ್ ಆಗುತ್ತೆ, 12 ಅವರ್ ರಾತ್ರಿ ಇರುತ್ತೆ, 12 ಅವರ್ ಬೆಳಕಿರುತ್ತೆ. ಬಟ್ ಹಿಂಗಾಗಿ ಭೂಮಿ ಮತ್ತು ಸೂರ್ಯನ ನಡುವೆ ಯಾವುದೇ ತರಹದ ಸಂಬಂಧ ಇಲ್ಲ. ಸೂರ್ಯ ತಾನು ಪಡಿಗೆ ತಾನು ಉರಿತಾನ, ಭೂಮಿ ತಾನು ಪಡಿಗೆ ಸುತ್ತಾಗ್ತೈತಿ. ನಾವು ಭೂಮಿ ಮೇಲಿದ್ದವರು ಅದನ್ನ ಊಹೆ ಮಾಡ್ಕೊಂತೀವಿ. 12 ಅವರ್ ನಿದ್ದೆ ಮಾಡೋದಂತ, 12 ಅವರ್ ಕೆಲಸ ಮಾಡೋದಂತ. ಇಲ್ಲಿ ನಾವು ಮಾಡಿರೋದು, ಇಲ್ಲಿ ರಾತ್ರಿ ಇಲ್ಲಿ ಮುಂಜಾನೆ ಸೂರ್ಯ ಬರ್ತಾನ, ರಾತ್ರಿ ಚಂದ್ರಾಮ ಬರ್ತಾನೆ. ಚಂದ್ರಾಮನು ತಾನು ಪಾಡಿಗೆ ತಿರುಗ್ತಿರ್ತಾನೆ, ಪರಿಭ್ರಮಣೆ ಮತ್ತು ಭ್ರಮಣೆಗಳು ನಡೀತಿರ್ತಾವ. ಬಟ್ ಅದ್ರ ಮೇಲೆ ನಾವು ಬೆಳಕಿನಾಗ ನಾವು ಬದುಕ್ತೀವಿ. ಇಲ್ಲಿ ಇದ್ರ ನನ್ನ ಅದರದನ್ನು ಏನು ಹೇಳಕ್ ಹೊಂಟೀನಿ ಅಂತಂದ್ರೆ, ಇಲ್ಲಿ ಯಾವುದೇ ತೆರನಾದ ಸಂಬಂಧಗಳು ಬೆಳೆಸುವಂತಿಲ್ಲ. ಹೌದಾ? ಇಲ್ಲಿ ಅವ್ರಿಗೆ ನಮಗೆ ಯಾವುದೇ ಸಂಬಂಧವನ್ನ ಬೆಳೆಸಕ ಆಗುವುದಿಲ್ಲ. ಹಾಗಾದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಈ ಪೈಕಿ 4 ತಾರ್ಕಿಕ ವೆನ್ನಕ್ಷೆಗಳನ್ನ ಈ ಸಂಬಂಧವನ್ನು ಪ್ರತಿನಿಧಿಸುವುದು. ಸಂಗೀತಗಾರರು, ಪಿಟೀಲು ವಾದಕರು ಮತ್ತು ಗಾಯಕರು ಅಂತಿದವರ. ಇಲ್ಲಿ ಸಂಗೀತಗಾರರು, ಪಿಟೀಲು ವಾದಕರು, ಗಾಯಕರು ಅಂತಿದಾರ. ಹಾಗಾದರೆ ನಾನೇನಂತೀನಿ ಅಂದ್ರೆ, ಗಾಯಕರು ಪಿಟೀಲು ವಾದಕರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಅಥವಾ ಗಾಯಕರು ಪಿಟೀಲು ವಾದ್ಯಕರಾಗಿರ್ಬೋದು, ಅಥವಾ ಸಂಗೀತಗಾರರು ಗಾಯಕರಾಗಿರ್ಬೋದು, ಅಥವಾ ಪಿಟೀಲು ವಾದ್ಯಕರಾಗಿರ್ಬೋದು. ಹಾಗಾದರೆ ಇದರಲ್ಲಿ ಯಾವುದು ಕರೆಕ್ಟು? ಯಾವ್ದು ಕರೆಕ್ಟ್ ಆಗುತ್ತಾರೆ ಇದ್ರೊಳಗ? ಸಂಗೀತಗಾರರು ಇರ್ತಾರಲ್ಲ, ಆ ಸಂಗೀತಗಾರರು ಅಂತ ಕರಿತೀವಿ ಇವ್ರಿಗೆಲ್ಲ. ಇಲ್ಲಿ ಗಾಯಕ, ಸಂಗೀತಗಾರರ, ಪಿಟೀಲು ವಾದ್ಯಕರು ಮತ್ತು ಗಾಯಕರು ಒಳಗಡೆನೆ ನಾವು ಗಾಯಕರು ಒಳಗ ಇದು ಗಾಯಕರ ಒಳಗ ಸಂಗೀತಗಾರರಿದ್ದಾರೆ, ಸಂಗೀತ ನುಡಿಸುವವರು. ಇದರಲ್ಲಿ ಸಂಗೀತಗಾರರಿದ್ದಾರೆ. ಹೌದಾ? ಸಂಗೀತಗಾರರಿದ್ದಾರೆ. ಆ ಸಂಗೀತಗಾರ ಒಳಗ ಪಿಟೀಲು ವಾದಕ ಇರ್ಬೋದು, ಹಾರ್ಮೋನಿಯಂ ನುಡಿಗಾರ ಇರ್ಬೋದು. ಅವಕ್ಕೆ ನಾವೇನಂತೀವಿ? ಪಿಟೀಲು ವಾದಕರು. ಇಸ್ ಇಟ್ ಕ್ಲಿಯರ್? ಅಂದ್ರೆ ನಮಗ ಬಿ ಇಸ್ ದ ರೈಟ್ ಆನ್ಸರ್. ಇದ ಯಾವ ಪ್ರಶ್ನೆ ಪತ್ರಿಕೆ ಬಂದಂತ ಕ್ವಶನ್ ಅಂತಂದ್ರೆ, ಎಫ್ಡಿಎ 2017 ಕೇಳಿದಂತ ಪ್ರಶ್ನೆ ಪತ್ರಿಕೆ ಬಂದಂತ ಕ್ವಶನ್. ಇಲ್ಲಿ ಸೂರ್ಯ ಚಂದ್ರ ಭೂಮಿ ಒಂದಿತ್ತಲ್ಲ, ಇದು ಯಾವ ಎಕ್ಸಾಮ್ ಒಳಗೆ ಬಂದಿತ್ತ ಅಂದ್ರ ಡಿ.ಎಡ್ ಸಿ.ಇ.ಟಿ ಒಳಗೆ ಕೇಳಿದಂತ ಪ್ರಶ್ನೆ. ನಂತರ ಇನ್ನ ಇವೆಲ್ಲ ಇಂದಿನ ಎಕ್ಸಾಮ್ ಒಳಗ ಡಾಕ್ಟರ್ KSRTC ಐತಲ್ಲ, ಇಲ್ಲೊಂದು ಡಾಕ್ಟ್ರು ಎಲ್ಲಿ ಹೊತ್ತು ಈ ಡಾಕ್ಟ್ರು ವೃತ್ತಿಪರರು ಐತಲ್ಲ, ಇದು ಡಾಕ್ಟರ್ ವೃತ್ತಿಪರ ಇಂಜಿನಿಯರು ಯಾವ ಪ್ರಶ್ನೆ ಪತ್ರಿಕೆಯಪ್ಪ ಅಂತಂದ್ರ KSRTC ATI 2018 ಕೇಳಿದಂತ ಪ್ರಶ್ನೆ. 2018ರಲ್ಲಿ ಕೇಳಿದಂತ ಪ್ರಶ್ನೆ. ಇನ್ನು ಶಿಕ್ಷಕರು ಪುರುಷರು ಇದು ಯಾವ ಕ್ವಶನ್ ಪತ್ರಿಕೆ ಅಂದ್ರೆ ಎಲ್ಲ ಹಳೆಯ ಪ್ರಶ್ನೆಗಳು ಬಂದಿರೋದ್ರೆ ESI 2019 ಕೇಳಿದಂತ ಪ್ರಶ್ನೆ. ESI ಅಂತಂದ್ರೆ ಇದು ಅಬಕಾರಿ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಒಳಗೆ 2019 ಕೇಳಿದಂತ ಪ್ರಶ್ನೆ. ಓಕೆ, ಇವೆಷ್ಟೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳು ಬಂದಂತ ಕ್ವಶನ್ಸ್ ಆಗಿದಾವ. ವೆನ್ನಕ್ಷೆಗಳ ಪೈಕಿ ಬಸ್, ಕಾರ್ ಮತ್ತು ಬ್ರೇಕ್ಗಳ ಸಂಬಂಧವನ್ನ ಸರಿಯಾಗಿ ಪ್ರತಿನಿಧಿಸುವುದು ಯಾವುದು ಅಂತೇಳಿ ಬಸ್ಸು, ಕಾರು, ಬ್ರೇಕ್ಗಳು ಅಂತೇಳಿ ಐತೆ. ಬಸ್, ಕಾರು, ಬ್ರೇಕ್. ಆ ಬ್ರೇಕ್ ಅಂದ್ರೆ ಇದು ಎರಡೂರಾಗೂ ಇಡ್ತೈತಿ. ಹೌದಾ? ಬಸ್ ಬ್ರೇಕ್ನಾಗ ಇರ್ತೈತೋ, ಬ್ರೇಕ್ನಾಗ ಬಸ್ ಇರ್ತೈತೋ ಅಂದ್ರ ಇದು ಬಸ್ ಐತೆ, ಬಸ್ನಾಗ ಬ್ರೇಕ್ ಐತೆ. ಹೌದಾ? ಬ್ರೇಕ್ ಐತೆ. ಇನ್ನು ಕಾರ್ನಾಗೂ ಬ್ರೇಕ್ ಐತೆ. ಇದು ಬಸ್, ಇದು ಬ್ರೇಕ್, ಇನ್ನ ಇದು ಕಾರ್. ಹಾಗಾದ್ರೆ ನಮಗ ಬಿ ಇಸ್ ದ ರೈಟ್ ಆನ್ಸರ್. ಆಲ್ಮೋಸ್ಟ್ ಆಲ್ ಇವ ಆಗಿರ್ತಾವ, ನೋಡ್ಕೊಂಡು ಟಿಕ್ ಮಾಡೋದು. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕೆಳಗಿನಲ್ಲಿ ಯಾವ ಚಿತ್ರವು ಭಾರತ, ಪಾಕಿಸ್ತಾನ ಮತ್ತು ಏಷ್ಯಾಗಳ ಸಂಬಂಧವನ್ನ ಸೂಚಿಸುತ್ತದೆ ಅಂತೈತೆ. ಸಂಬಂಧವನ್ನ ಸೂಚಿಸುತ್ತದೆ ಎಂದಾಗ ನಮಗ ಏಷ್ಯಾ ಅನ್ನೋದು ಒಂದು ಖಂಡ, ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಇದೊಂದು ಏಷ್ಯಾ ಖಂಡವಾಯಿತು. ಅದರಲ್ಲಿ ಒಂದು ಭಾರತ ದೇಶ ಅನ್ನೋದು ಒಂದು ದೇಶ, ಭಾರತ ದೇಶ.
ಇನ್ನು ಪಾಕಿಸ್ತಾನ ಅನ್ನೋದು ಸಹ ಒಂದು ದೇಶ, ಇದು ಪಾಕಿಸ್ತಾನ. ಹಾಗಾದ್ರೆ ಇಲ್ಲಿ ಭಾರತ. ಅರ್ಥ ಆಯ್ತಾ? ಆದ್ರೆ ಇದರಲ್ಲಿ ಯಾವುದು ಕರೆಕ್ಟ್ ಅಂತಾರೆ? ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ, ಈ ನಕ್ಷೆಗಳಲ್ಲಿ ಈ ಕೆಳಗೆ ಯಾವ ಚಿತ್ರ ಅಂತ ಅಂದಾಗ ಇಲ್ಲಿ ಎ ಇಸ್ ದ ರೈಟ್ ಆನ್ಸರ್. ಇದ KSISF 2017ರಲ್ಲಿ ಕೇಳಿದಂಥ ಪ್ರಶ್ನೆ. KSISF 2017ರಲ್ಲಿ ಕೇಳಿದಂಥ ಪ್ರಶ್ನೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ನು. ಇನ್ನು ಈ ಕೆಳಗಿನ ವೆನ್ ನಕ್ಷೆಗಳಲ್ಲಿ ಏಷ್ಯಾದವರು ಭಾರತೀಯರು ಕಲಾವಿದರುಗಳನ್ನು ಪ್ರತಿನಿಧಿಸುವ ವೆನ್ ನಕ್ಷೆ ಯಾವುದು ಅಂತ ಕೇಳಿದಾರ. ವೆನ್ ನಕ್ಷೆ ಯಾವುದು ಅಂತ ಕೇಳಿದಾರ. ಇದರಲ್ಲಿ ಯಾವುದು ದೊಡ್ಡದು? ಫಸ್ಟಕ್ಕ ಏಷ್ಯಾ ಖಂಡ ದೊಡ್ಡದು. ಏಷ್ಯಾ ಖಂಡ ದೊಡ್ಡದು, ಹೌದಾ? ಇದಕ್ಕೆ ಒಪ್ಕೋತೀರಾ ನೀವು? ಇದೊಂದು ಖಂಡ, ಇದರಲ್ಲಿ ನಮ್ಮ ಭಾರತೀಯರಿದ್ದಾರೆ. ಏನಿದ್ದಾರೆ? ಭಾರತೀಯರಿದ್ದಾರೆ. ಇನ್ನು ಭಾರತದಲ್ಲಿ ಹಲವಾರು ಜನ ಕಲಾವಿದರಿದ್ದಾರೆ. ಕಲಾವಿದರು ನಮ್ಮ ಭಾರತ ದೇಶವನ್ನು ಬಿಟ್ಟು, ಏಷ್ಯಾ ಖಂಡವನ್ನು ಬಿಟ್ಟು ಅದಕ್ಕೂ ಮೀರಿ ಹೊರಗಡೆನೂ ಇದಾರಲ್ಲ, ಇದಕ್ಕೆ ನೀವು ಒಪ್ಕೋತೀರಿ? ನಾವು ಒಪ್ಕೊಳ್ಳಬೇಕಂದ್ರೆ ಒಪ್ಕೋತೀವಿ ಅಂದಾಗ ಇದು ಏಷ್ಯಾ ಖಂಡದೊಳಗೂ ಕಲಾವಿದರು ಇದ್ದಾರೆ, ಭಾರತ ದೇಶದೊಳಗೂ ಕಲಾವಿದರ ಇದ್ದಾರೆ, ಇನ್ನು ಅಮೆರಿಕಾ ದೇಶದೊಳಗೂ ಕಲಾವಿದರು ಇದ್ದಾರೆ ಅಂದಾಗ ಇದು ಹೊರಗಡೆ ಬರುತ್ತಾ. ಇನ್ನು ಅರ್ಧ ಏಷ್ಯಾ ಖಂಡದಲ್ಲಿ, ಇನ್ನು ಗಿರ್ದ ಭಾರತ ದೇಶದಲ್ಲಿ ಇದ್ದಾರೆ ಅಂತಂದ್ರೆ, ಇನ್ನು ಹೊರಗಡೆ ಇದ್ದವ್ರು ಅಂತಂದ್ರೆ ಯಾರು ಅಂತಂದ್ರೆ ಕಲಾವಿದರು. ಇಂಥ ಕ್ವಶನ್ಸು ಜಾಸ್ತಿ ತಲೆ ತಿಂತಾವ. ನೋಡ್ಕೊಂಡು ಸ್ವಲ್ಪ ಥಿಂಕ್ ಮಾಡ್ರಿ. ಯೂನಿವರ್ಸಲ್ ಥ್ರೂ ಇರಬೇಕು. ಆ ಕ್ವಶನ್ ಯಾವ ರೀತಿಯಾಗಿರಬೇಕು? ಯೂನಿವರ್ಸಲ್ ಥ್ರೂ ಇರಬೇಕು. ಅಂಥ ಕ್ವಶನ್ಸನ್ನು ಬಂದಿರ್ತಾವ. ಇದು ಏನಂತಂದ್ರೆ ಇದು ಭಾರತ ದೇಶ. ಬರ್ಕೋಬಹುದು, ಹೆಂಗೆ ಬಿಡಿಸೋದು ಅಂತೇಳಿ. ಇದ್ರೊಳಗೇನಿಲ್ಲ, ಒಂದು ಲಾಜಿಕ್ ಐತೆ ಇಲ್ಲಿ. ಯೂನಿವರ್ಸಲ್ ಥ್ರೂ ಇರುವಂಥ ಕ್ವಶನ್ಸು ಜಾಸ್ತಿ ಬಂದ. ಯೂನಿವರ್ಸಲ್ ಥ್ರೂ ಇರುವಂಥ ಕ್ವಶನ್ಸು ಇದು PSI 2018ರಲ್ಲಿ ಕೇಳಿದಂಥ ಪ್ರಶ್ನೆ. PSI 2018ರಲ್ಲಿ ಕೇಳಿದಂಥ ಪ್ರಶ್ನೆ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ರೇಖಾಚಿತ್ರ ಮಹಿಳೆಯರು, ತಾಯಂದಿರು ಮತ್ತು ಇಂಜಿನಿಯರ್ಗಳ ಮಧ್ಯೆ ಇರುವ ಅತ್ಯುತ್ತಮ ಸಂಬಂಧವನ್ನು ಸೂಚಿಸುತ್ತದೆ ಅಂತೇಳಿ? ಹೌದಾ? ಮಹಿಳೆಯರು, ತಾಯಂದಿರು, ಇಂಜಿನಿಯರ್ಗಳು ಅಂತ ಐತೆ. ಇಲ್ಲಿ ಮಹಿಳೆಯರು ಇದಾರೆ. ಇದ್ರೊಳಗೆ ಮಹಿಳೆಯರು ಇದಾರಲ್ಲ, ಮಹಿಳೆಯರು ಇದ್ದಾರೆ. ಮಹಿಳೆಯರ ಒಳಗ ತಾಯಂದಿರಿದ್ದಾರೆ. ಎಲ್ಲ ಮಹಿಳೆಯರು ತಾಯಂದಿರಾಗಿರೋದಿಲ್ಲ, ಹೌದಾ? ಇದಕ್ಕೆ ಮಹಿಳೆಯರು ಇದಾರ, ಮಹಿಳೆ. ಇನ್ನು ಇದು ತಾಯಂದಿರು ಆಯ್ತು. ಇನ್ನು ಇಂಜಿನಿಯರ್ಸ್ ಇದಾರ ಅಂತಂದ್ರ ನನಗ ಈ ಮಹಿಳೆ ಒಳಗುನು ಇಂಜಿನಿಯರ್ಸ್ ಇರ್ತಾರ, ಈ ತಾಯಿ ಒಳಗುನು ಕೆಲವೊಂದಿಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ. ತಾಯಿ ಆದವ್ರು ಇಂಜಿನಿಯರ್ ಇದ್ದವ್ರು ತಾಯಿ ಆಗಿರ್ತಾರಲ್ಲ, ಮಹಿಳೆ ಇದ್ದು ಇಂಜಿನಿಯರ್ ಆಗಿ ತಾಯಿ ಆಗಿರ್ತಾರೆ, ಹೌದಾ? ಇದಕ್ಕೆ ಯೂನಿವರ್ಸಲ್ ಥ್ರೂ ಉಪಾಯ ಐತೆ. ಹಾಗಾದ್ರೆ ಇಲ್ಲಿ ಅರ್ಧ ಬರ್ತದೆ. ಅರ್ಥ ಆಗಿದೆ ಅನ್ಕೋತೀನಿ. ಇಂಜಿನಿಯರ್ಸ್. ಓಕೆ, ನಮಗೆ ಇದ್ರೊಳಗೆ ಯಾವುದಪ್ಪ ಅಂತಂದ್ರೆ ಎ ಈಸ್ ದ ರೈಟ್ ಆನ್ಸರ್. ಎ ಈಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ಕ್ವಶನ್ ನಂಬರ್ 11. ಇವುಗಳಲ್ಲಿ ಯಾವ ರೇಖಾಚಿತ್ರ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು, ವಿಜ್ಞಾನಿಗಳು, ಶಿಕ್ಷಿತ ಜನರು ನಡುವಿನ ಸಂಬಂಧವನ್ನ ಸೂಚಿಸುತ್ತದೆ, ತೋರಿಸುತ್ತದೆ ಅಂತ ಐತೆ. ಹೆಂಗ ಅಂತಂದ್ರೆ ಈ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ವಿಜ್ಞಾನಿಗಳು, ಶಿಕ್ಷಿತ ಜನರು. ವಿಶ್ವವಿದ್ಯಾಲಯ ಅಂದಾರ ವಿಶ್ವವಿದ್ಯಾಲಯ ಒಳಗ ಪ್ರಾಧ್ಯಾಪಕರು ಇದಾರ, ವಿಜ್ಞಾನಿಗಳು ಇದಾರ, ಶಿಕ್ಷಿತ ಜನರು ಇದಾರ ಅಂತ ಅಂದಾಗ ಇಲ್ಲಿ ಶಿಕ್ಷಿತ ಜನರು ಫಸ್ಟ್. ಶಿಕ್ಷಿತ ಜನರು, ಶಿಕ್ಷಣ ಕಲಿತ ಜನರು, ಶಿಕ್ಷಿತ ಜನರು ಅಂದ್ರ ಇದ್ರ ಪ್ರಾಧ್ಯಾಪಕರ ಒಳಗ ನಮಗ ವಿಜ್ಞಾನಿಗಳು ಇರ್ತಾರ, ವಿಜ್ಞಾನಿ ಒಳಗ ಪ್ರಾಧ್ಯಾಪಕರು ಇರ್ತಾರ. ಒಪ್ಕೋತೀರಿ ನೀವು? ಎಲ್ಲರೂ ಅಲ್ಲಿ ಇದ್ದಂತ ವಿಜ್ಞಾನಿಗಳು ಆಗಿರ್ತಾರೋ ಅರ್ಧ ಜನ ಟೀಚಿಂಗ್ ಅಷ್ಟ ಮಾಡ್ತಿರ್ತಾರೋ, ಅರ್ಧ ಜನ ವಿಜ್ಞಾನಿಗಳು ಇರ್ತಾರೆ, ಟೀಚಿಂಗ್ ಮಾಡ್ತಾರೆ ಎಲ್ಲ. ಅಂದ್ರ ಪ್ರಾಧ್ಯಾಪಕರು ಈ ಕಡೆ, ಇವರನ್ನ ವಿಜ್ಞಾನಿಗಳು.
ಈಗ ಪಿ ಎಚ್ ಡಿ ಮಾಡಿರ್ತಾರಲ್ಲ, ಅಂದ್ರೆ ಹೆಂಗಿರ್ತದ್ರೆ ಪಿ ಎಚ್ ಡಿ ಮಾಡಿದಾರೆ ಥೀಸಿಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಹಾಗೆ ಅವ್ರು ಕ್ಲಾಸನ್ನು ಮಾಡ್ತಿರ್ತಾರೆ. ಪಿ ಎಚ್ ಡಿ ಮುಗಿತಾರೆ, ಆಲ್ಮೋಸ್ಟ್ ಅವರು ಅರ್ಧ ವಿಜ್ಞಾನಿಗಳಂತ ಕನ್ಸಿಡರ್ ಮಾಡ್ತಾರೆ. ಪಿ ಎಚ್ ಡಿ ಮುಗಿತಾರೆ ಅವ್ರು ವಿಜ್ಞಾನಿಗಳೇ. ಹೌದು, ಏನಪ್ಪ ನೀವು ಪಿ ಎಚ್ ಡಿ ಮಾಡಿ ಅಂತಿರ್ತಾರಲ್ಲ, ಅವ್ರು ಪಿ ಎಚ್ ಡಿ ಮಾಡಿದ್ರೆ ವಿಜ್ಞಾನಿಗಳು ಆಗಿರ್ತಾರೆ. ಒಂದು ಸಬ್ಜೆಕ್ಟ್ ಮೇಲೆ ಅವರೊಂದು ಅಷ್ಟ ಗ್ರೋತ್ ಹೊಂದಿರ್ತಾರೆ. ಹೌದಾ? ಇನ್ನು ಲೆಟಸ್ ಮೂವ್ ಟು ದ ಕ್ವಶನ್ ನಂಬರ್ 12. ಖಾದ್ಯಗಳು ಕೋಳಿಗಳು ಮೀನುಗಳು ನಡುವಿನ ಸಂಬಂಧವನ್ನ ಪ್ರತಿನಿಧಿಸುತ್ತದೆ. ಖಾದ್ಯಗಳು ಅಂದಾರ ಇದು ವಿಜ್ಞಾನದ ಪದ. ಯಾವ ಪದ? ಇದು ವಿಜ್ಞಾನದ ಪದ ಆಗಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿರುವಂತ ಚಾನ್ಸ್ ಇರುತ್ತೆ. ಖಾದ್ಯ ತೈಲಗಳು ಅಂತ ಕರಿತೀವಲ್ಲ ನಾವು, ಅದರೊಳಗೆ ಖಾದ್ಯಗಳು ಅನ್ನೋದೊಂದು ಒಂದು ವರ್ಡ್ ಇದು ವಿಜ್ಞಾನದ ಪದ. ಖಾದ್ಯ, ಹೌದಾ? ಖಾದ್ಯ. ಅದರಲ್ಲಿ ಕೋಳಿ ಅನ್ನೋದಿರುತ್ತೆ, ಇದರಲ್ಲಿ ಮೀನು ಅನ್ನೋದಿರ್ತೈತಿ. ಕೋಳಿನ ಬೇರೆ, ಈ ಕಡೆ ಮೀನ ಬೇರೆ, ಮೀನುಗಳು. ಹೌದಾ? ಕೋಳಿ ಮತ್ತು ಖಾದ್ಯಗಳು. ಇದಕ್ಕೆ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂದ್ರೆ ಬಿ ಈಸ್ ದ ರೈಟ್ ಆನ್ಸರ್. ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇನ್ನು 13ನೇ ಪ್ರಶ್ನೆ ಇದು KSRP ಪ್ರಶ್ನೆ ಪತ್ರಿಕೆ 2016ರಲ್ಲಿ KSRP 2016ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಕ್ವಶನ್ಸು. ಇನ್ನು 13ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಕ್ಯಾರೆಟ್ ಬೀನ್ಸ್ ತರಕಾರಿಗಳು ನಡುವಿನ ಸಂಬಂಧವನ್ನ ಸೂಚಿಸುತ್ತದೆ, ಪ್ರತಿನಿಧಿಸುತ್ತದೆ ಅಂತ ಐತೆ. ಇಲ್ಲಿ ತರಕಾರಿ ಅನ್ನೋದು ಯೂನಿವರ್ಸಲ್ ಟ್ರೂ, ಅದರಲ್ಲಿ ಯಾವುದಾದ್ರೂ ಬರ್ಬೋದು. ತರಕಾರಿ, ಒಂದು ತರಕಾರಿ ಇದೆ, ತರಕಾರಿ ಮಾರ್ಕೆಟ್ಗೂ ವೆಜಿಟೇಬಲ್ ತೊಗೊಂಬರ್ರಿ ಅಂತ ನಮ್ಮ ಮನ್ಯಾಗ ಹೇಳ್ತಾರಲ್ಲ, ಅವಾಗ ನಾವೇನು ನೋಡ್ತೀವಿ, ಮಾರ್ಕೆಟ್ಗೆ ಹೋದಾಗ ಕ್ಯಾರೆಟ್ ಅನ್ನ ನೋಡ್ತೀವಿ, ಹಾಗೆ ಬೀನ್ಸ್ ಅನ್ನ ನೋಡ್ತೀವಿ, ಹಾಗೆ ಬದ್ನಿಕಾಯಿ ನೋಡ್ತೀವಿ, ಹಾಗೆ ಎಲ್ಲ ತರ ತರಕಾರಿಗಳು ನೋಡ್ತೀವಲ್ಲ. ಹಾಗಾದ್ರೆ ಇದು ತರಕಾರಿ ಆಗುತ್ತೆ, ತರಕಾರಿ ಆಗುತ್ತೆ. ನಂತರ ಇದು ಕ್ಯಾರೆಟ್ ಆಗುತ್ತೆ, ನಂತರ ಇದು ಬೀನ್ಸ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಬೀನ್ಸ್ ಆಗುತ್ತೆ. ಇದರಲ್ಲಿ ಯಾವುದು ಕರೆಕ್ಟ್? ಸಿ ಇಸ್ ದ ರೈಟ್ ಆನ್ಸರ್. ಈ ಮುಂದಿನ ಅಕ್ಷರಗಳಲ್ಲಿ ಆಹಾರ, ಸೇಬು, ಹಣ್ಣುಗಳು. ಸೇಬು ಪ್ಲಸ್ ಹಣ್ಣುಗಳು. ಇಲ್ಲಿ ಸೇಬು ಬೇರೆ, ಆಹಾರ ಬೇರೆ, ಹಣ್ಣುಗಳು. ಸೇಬು ಹಣ್ಣು ಅಲ್ಲ, ಸೇಬು ಪ್ಲಸ್ ಹಣ್ಣುಗಳು ನಡುವಿನ ಸಂಬಂಧವನ್ನ ಸರಿಯಾಗಿ ಚಿತ್ರವನ್ನ ವಿವರಣೆಯನ್ನ ನೀಡಿ ಅಂತ ಕೊಟ್ಟಿದ್ದಾರೆ. ಆಹಾರ ಅನ್ಕೊಳ್ಳೋದು ಒಂದು ಫುಡ್ ಐತೆ, ಇದು ಒಂದು ಏನು ಬೇಕಾದಿರ್ಬೋದು. ಅದ್ರೊಳಗ ಹಣ್ಣುಗಳು ಬರ್ತಾವ. ಹಣ್ಣು ಒಂದು ಆಹಾರದ ಕ್ರಮದಲ್ಲಿ ಹಣ್ಣುಗಳು ಬರ್ತಾವ. ನಮಗೊಂದು ಹೇಳ್ತಿದ್ರು, ದಿನನಿತ್ಯ ಒಂದು ಸೇಬು ತಿನ್ನೋದ್ರಿಂದ ಡಾಕ್ಟರ್ ನಮ್ಮಿಂದ ದೂರ ಆಗುತ್ತಾನೆ ಅಂತೇಳಿ. ಎವ್ರಿ ಒನ್ ಸೇಬ್ ಇಸ್ ಈಟ್ ಅಂಡ್ ಗೋ ಅವೇ ದ ಡಾಕ್ಟರ್ ಅಂತೇಳಿ ಅದೊಂದು ವರ್ಡ್ ಐತಲ್ಲ, ಹಾಗೆ ಈ ಹಣ್ಣು ಸೇಬು. ಹಾಗಾದ್ರೆ ಫಸ್ಟ್ ಆಹಾರ ಆಗುತ್ತೆ ಇಲ್ಲಿರುವಂತ ಸಂಬಂಧ. ನಂತರ ಇಲ್ಲಿ ಹಣ್ಣುಗಳು, ನಂತರ ಹಣ್ಣುಗಳ ಆದ ನಂತರ ಯಾವಪ್ಪ ಅಂದ್ರೆ ಸೇಬು. ಅರ್ಥ ಆಯ್ತಾ ಇದು? ಅಂದ್ರೆ ಯಾವಪ್ಪ ಅಂದ್ರೆ ಸಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ಕ್ವಶನ್ ನಂಬರ್ 15. ವ್ಯನ್ನಕ್ಷೆಯನ್ನ ಕರ್ನಾಟಕ ಕಾವೇರಿ ಗಂಗಾ ನದಿಗಳ ನಡುವಿನ ಸಂಬಂಧವನ್ನ ಸರಿಯಾದ ಚಿತ್ರವನ್ನ ವಿವರಣೆಯನ್ನ ನೀಡುತ್ತದೆ ಅಂತೈತೆ. ಗಂಗಾ ನದಿ ಮತ್ತು ನಡುವಿನ ಸಂಬಂಧವನ್ನ ಸರಿಯಾದ ಚಿತ್ರವನ್ನ ವಿವರಣೆಯನ್ನ ನೀಡುತ್ತದೆ ಅಂತೈತೆ. ಇಲ್ಲಿ ಯಾವ ರೀತಿ ಆಗೈತೆ ಅಂದ್ರೆ, ಕರ್ನಾಟಕ ಒಳಗ ಕಾವೇರಿ ನದಿ ಹರಿಯುತ್ತದೆ. ಕಾವೇರಿ ಕರ್ನಾಟಕ ಅನ್ಕೊಳ್ಳೋಣ, ಕರ್ನಾಟಕ ಮ್ಯಾಪ್ ಅನ್ಕೊಳ್ಳೋಣ. ಕರ್ನಾಟಕ ಮ್ಯಾಪ್ ಯಾವ ಆಕಾರದಲ್ಲಿದೆ ಅಂದ್ರೆ ಗೋಡಂಬಿ ಆಕಾರದಲ್ಲಿದೆ ಅಂತ ಹೇಳ್ತೀವಿ. ಕಾವೇರಿ ನದಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸಂಬಂಧವಿಲ್ಲ. ನೋಡಿ, ಎಲ್ಲೆಲ್ಲಿ ನಾವು ಓದಿದ್ದೆಲ್ಲ ಇಲ್ಲಿ ಮ್ಯಾಥ್ಸ್ ಒಳಗೆ ಬಂದು ಕರೆಕ್ಟ್ ಆಗುತ್ತೆ. ಕರ್ನಾಟಕವು ಕಾವೇರಿ ನದಿ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಅತಿ ಹೆಚ್ಚು ಇಶ್ಯೂಸ್ ಇರುವಂತಹ ನದಿ ಅಂದ್ರೆ ಕಾವೇರಿ ನದಿ. ಕಾವೇರಿ ನದಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ನದಿ ವಿವಾದವನ್ನ ಹುಟ್ಟಿ ಹಾಕಿಕೊಂಡಿದೆ. ಹೌದಾ? ಹಾಗಾದ್ರೆ ಕಾವೇರಿ ನದಿ ನಮ್ಮ ಕರ್ನಾಟಕಕ್ಕೂ ಇದೆ, ಹಾಗೆ ತಮಿಳುನಾಡಕ್ಕೂ ಇದೆ, ನಮ್ಮ ಪ್ರದೇಶರಿಗೂ ಇದೆ. ಹೌದಲ್ಲ? ಹಾಗಾದ್ರೆ ಇದು ಅರ್ಧ ಈ ಕಡೆ ಬಂತು. ಇನ್ನ ಗಂಗಾ ನದಿ, ನಮ್ಮ ಕರ್ನಾಟಕ ಮತ್ತು ಗಂಗಾ ನದಿ ಯಾವುದೇ ಸಂಬಂಧವಿಲ್ಲ, ಅಂದ್ರೆ ಎರಡೂ ಕೂಡ ಸಂಬಂಧ ಇದಾವ. ಮೂರನೇದಕ್ಕೆ ಇದು ಸಂಬಂಧ ಇಲ್ಲ ಅಂತ ಅರ್ಥ. ಇದು ಮೂರನೇದಕ್ಕೆ ಸಂಬಂಧವಿಲ್ಲ ಅಂತ ಅರ್ಥ ಆಯ್ತಲ್ಲ. ಹಾಗಾದ್ರೆ ಕರ್ನಾಟಕವು ಕಾವೇರಿ ನದಿ ಹರಿತೈತೆ, ಕರ್ನಾಟಕ ಒಳಗೂ ಹರಿತೈತೆ. ಇದು ಕರ್ನಾಟಕ
ನಂತರ ಇದು ಕಾವೇರಿ ನದಿ. ಇನ್ನು ಗಂಗಾ ನದಿ ನಮಗ ಅದು ಉತ್ತರ ಭಾರತದ ನದಿಯಾಗಿರುವುದು, ಸದಾ ಉತ್ತರದ ಬಯಲುಬದಿಯಲ್ಲಿ ಹರಿಯುವಂಥ ನದಿ. ಇನ್ನು ಹಿಮಾಲಯದಿಂದ ಹರಿಯುವಂಥ ನದಿ ಇದು ಗಂಗಾ ನದಿ. ಭಾರತದ ಪ್ರಮುಖ ಹೃದಯ ಭಾಗದಲ್ಲಿ ಹರಿಯುವಂಥ ನದಿ. ಗಂಗಾ ನದಿನ ಭಾರತದ ತಾಯಿ ಅಂತ ಕರಿತೀವಿ. ಅಲಕನಂದ, ಭಗೀರಥಿ ಎಷ್ಟೊಂದು ಇದೆಯಲ್ಲ, ಭೂಗೋಳ ತಂದು ಇಲ್ಲಿ ಹೇಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧ ಇಲ್ಲ, ಭೂಗೋಳ ಶಾಸ್ತ್ರ ಹೇಳುವಾಗ ಹೇಳೋಣ ಅಂತ. ಓಕೆ, ಇದಕ್ಕೆ ಸಂಬಂಧವಿಲ್ಲ. ಹಾಗಾದರೆ ಯಾವ ಕ್ವಶನ್ ಕರೆಕ್ಟ್ ಅಂದರೆ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ, ಬಿ ಇಸ್ ದ ರೈಟ್ ಆನ್ಸರು. B.Ed 2014 ಕೇಳಿದಂಥ ಪ್ರಶ್ನೆ. B.Ed 2014 ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು ನಂತರ ಕ್ವಶನ್ ನೋಡೋಣಂತ. ಇಲ್ಲಿಗೆ ಇವತ್ತಿನ ಕ್ಲಾಸ್ಗಳು 2 ಕ್ವಶನ್ಸ್ ಮುಗಿದಿದ್ದಾವೆ. ಮತ್ತೆ ನಿಮಗೆ ಯಾವುದಾದ್ರೂ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ಬೇಕಾದರೆ ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಗಾಂಧಿ ಟ್ಯುಟೋರಿಯಲ್ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಗುಡ್ ನೈಟ್, ಎಲ್ಲರಿಗೂ ಧನ್ಯವಾದಗಳು.